ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೀತಿಯ ದೇವಜನರೇ, ಕರ್ತನ ಕೃಪೆಯಿಂದ ನೀವೆಲ್ಲರೂ ಚೆನ್ನಾಗಿದ್ದೀರೆಂಬುದಾಗಿ ನಾನು ವಿಶ್ವಾಸಿಸ್ತೇನೆ. ಹಾಗೆ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸುತ್ತೇನೆ. ವಿಶೇಷವಾಗಿ ಈ ನೂತನವಾದ ದಿನದಲ್ಲಿ ಒಂದು ಸತ್ಯವೇದದ ವಾಕ್ಯವನ್ನು ನಾವು ಧ್ಯಾನಿಸೋಣ. ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ನೀವು ಕ್ಲಿಕ್ ಮಾಡೋದಾದರೆ ಯಾವುದೇ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡುವಾಗ ಅದು ನಿಮಗೆ ನೋಟಿಫಿಕೇಷನ್ ಆಗಿ ಬಂದು ನೀವು ಶೀಘ್ರವೇ ಆ ಒಂದು ವಿಡಿಯೋವನ್ನು ನೋಡಿ ಆತ್ಮಿಕವಾದ ಪ್ರಯೋಜನವನ್ನು ಹೊಂದಿಕೊಳ್ಳಿ ಎಂಬುದಾಗಿ ಕರ್ತನ ಹೆಸರಿನಲ್ಲಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಈ ದಿನ ನಾವು ಧ್ಯಾನಿಸುವುದಕ್ಕಿರುವಂಥ ವಿಷಯ ವಿಮೋಚನೆಯಲ್ಲಿ ಪರಮತಂದೆ. ನಾವು ಸತ್ಯವೇದ ವಾಕ್ಯವನ್ನು ಓದಿಕೊಳ್ಳುವುದಾದರೆ ಮಲಾಕಿ 1ನೇ ಅಧ್ಯಾಯ 6ನೇ ವಚನದಲ್ಲಿ ನಾನು ತಂದೆಯಾಗಿರಲು ನನಗೆ ಸಲ್ಲುವ ಮಾನವೆಲ್ಲಿ ಎಂಬುದಾಗಿ. ಮಗನು ಮತ್ತು ಪವಿತ್ರಾತ್ಮನು ದೈವತ್ವದಲ್ಲಿ ತಂದೆಯಾದ ದೇವರಿಗೆ ಸಮಾನವಾಗಿದ್ದರೂ ತಮ್ಮ ಪಾತ್ರಗಳಲ್ಲಿ ತಂದೆಗೆ ಅಧೀನರಾಗಿದ್ದಾರೆ. ಕೆಲವರು ಕೇವಲ ಯೇಸು 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 ಎಂದು ಮಾತ್ರ ಹೇಳುತ್ತಾ ಮತ್ತೊಬ್ಬ ಯೇಸುವಿನಲ್ಲಿ ಕೊನೆಗೊಳ್ಳುತ್ತಾರೆ. ಇನ್ನು ಕೆಲವರು ಪವಿತ್ರಾತ್ಮನು 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 ಎಂದು ಹೇಳುತ್ತಾ ಮತ್ತೊಬ್ಬ ಆತ್ಮನಲ್ಲಿ ಕೊನೆಗೊಳ್ಳುತ್ತಾರೆ. ತಂದೆಯಾದರೂ ಮರೆತು ಹೋದಂಥವನಾಗಿದ್ದಾನೆ. ಮಾನವರಿಗೆ ರಕ್ಷಣೆಯ ಯೋಜನೆಯನ್ನು ರೂಪಿಸಿದವನು ತಂದೆಯಾದ ದೇವರೇ. ಪಾಪಿಗಳನ್ನು ರಕ್ಷಿಸಲು ಕ್ರಿಸ್ತ ಯೇಸುವು ಈ ಲೋಕದಲ್ಲಿ ಬಂದನು ಎಂದು ಓದಿದರೂ ಆತನು ತಂದೆಯಿಂದಲೇ ಈ ಲೋಕದೊಳಗೆ ಕಳುಹಿಸಲ್ಪಟ್ಟವನು ಎಂಬುದನ್ನು ಮರೆಯಬಾರದು. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16-17ನೇ ವಚನದಲ್ಲಿ ನಮಗೆ ಸ್ಪಷ್ಟವಾಗಿ ತೋರಿಬರುತ್ತದೆ. ವಿಮೋಚನೆಯ ಯೋಜನೆಯನ್ನು ತಂದೆಯೇ ರೂಪಿಸಿದವನು, ಮಗನಾದರೂ ಅದನ್ನು ನೆರವೇರಿಸಿದವನು. ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನದಿಂದ 40ನೇ ವಚನಗಳಲ್ಲಿ ನಾವು ನೋಡಬಹುದು. ಎಲ್ಲ ಪಾಪಗಳು ಪ್ರಧಾನವಾಗಿ ತಂದೆಯಾದ ದೇವರಿಗೆ ವಿರೋಧವಾದವುಗಳು. ಯಾಕೆಂದರೆ ಪಾಪಗಳು ತಂದೆಗೆ ವಿರೋಧಿಯಾದ ಸೈತಾನನಿಂದ ಉಂಟಾದವುಗಳು. ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕುಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದಂಥವುಗಳಾಗಿವೆ. 1 ಯೋಹಾನ ಪತ್ರಿಕೆ 2ನೇ ಅಧ್ಯಾಯ 15 ಮತ್ತು 16ನೇ ವಚನ. ಆದ್ದರಿಂದ ಪಶ್ಚಾತ್ತಾಪವು ಪ್ರಧಾನವಾಗಿ ತಂದೆಯಾದ ದೇವರೆಡೆಗೆ ಮಗನ ಮುಕ್ತಾಯವಾದ ಕಾರ್ಯವನ್ನು ನಂಬುವಾಗ ಪಾಪದ ಕ್ಷಮಾಪಣೆಯನ್ನು ಹೊಂದಿಕೊಳ್ಳುತ್ತೇವೆ. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 21ನೇ ವಚನ. ಮಧ್ಯಸ್ಥನಾದ ಯೇಸುವಿನ ಮೂಲಕ ತಂದೆಯೊಂದಿಗೆ ಸಂಧಾನವಾಗುತ್ತೇವೆ. 1 ತಿಮೋತಿ 2:5ನೇ ವಚನ. ಕರ್ತನಾದ ಯೇಸುವಿನ ಮೇಲೆ ನಾವಿಡುವ ನಂಬಿಕೆಯು ನಮ್ಮನ್ನು ತಂದೆಯ ಮಕ್ಕಳನ್ನಾಗಿ ಮಾಡುತ್ತದೆ. ತಂದೆಯ ಆಳವನ್ನರಿಯಲಾರದ ಪ್ರೀತಿಯಿಂದ ಈ ಆಶೀರ್ವಾದವನ್ನು ಪಡೆಯುತ್ತೇವೆ. ಯೇಸು ತನ್ನ ಸ್ವಂತ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದಿದ್ದಾನೆ ಮತ್ತು ಆತನ ದೇವರು, ಆತನ ತಂದೆಯೂ ಆದಾತನಿಗೆ ನಮ್ಮನ್ನು ಯಾಜಕರನ್ನಾಗಿಯೂ ಮತ್ತು ಅರಸರನ್ನಾಗಿಯೂ ಮಾಡಿದ್ದಾನೆ. ಪ್ರಕಟಣೆ 1ನೇ ಅಧ್ಯಾಯ 6ನೇ ವಚನ. ಸುವಾರ್ಥ ಸಂದೇಶದಲ್ಲಿ ಕ್ರಿಸ್ತನೇ ಒಂದೇ ಮಾರ್ಗ ಎಂದು ನಾವು ಪ್ರಕಟಿಸುತ್ತೇವೆ. ಆದರೆ ಎಲ್ಲಿಗೆ ಎಂಬುದನ್ನು ಜನರಿಗೆ ವಿವರಿಸುವುದಿಲ್ಲ. ತಂದೆಯ ಬಳಿಗೆ ಹೋಗಲಿಕ್ಕೆ ತಾನು ಮಾರ್ಗ ಎಂದು ಯೇಸು ಹೇಳಿದನು. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುತ್ತೇವೆ. ತನ್ನ ಮೂಲಕ ತಂದೆಯಾದ ದೇವರನ್ನು ಸೇರುವವರ ರಕ್ಷಣೆಗಾಗಿ ವಿಜ್ಞಾಪಿಸುವುದಕ್ಕಾಗಿಯೇ ಯೇಸು ಉನ್ನತದಲ್ಲಿದ್ದಾನೆ. ಇಬ್ರಿಯ ಪತ್ರಿಕೆ 7ನೇ ಅಧ್ಯಾಯದಲ್ಲಿ 25ನೇ ವಚನದಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ. ಯೇಸುವನ್ನು ನಿಮ್ಮ ಹೃದಯದೊಳಗೆ ಆಹ್ವಾನಿಸಿ, ಯೇಸುವೇ ನನ್ನ ಹೃದಯದೊಳಗೆ ಬಾ. ಇವೆಲ್ಲವೂ ಅಪೂರ್ಣ ಅರಿಕೆಗಳು ಮತ್ತು ಅರ್ಧ ಸತ್ಯಗಳು. ದೇವರೇ
ನಿನಗೆ ವಿರೋಧವಾಗಿ ನಾನು ಪಾಪ ಮಾಡಿದ್ದೇನೆ, ನನ್ನ ಪಾಪದ ಮಾರ್ಗಗಳನ್ನು ತೊರೆದು ನಿನ್ನ ಕಡೆಗೆ ತಿರುಗಿಕೊಳ್ಳುತ್ತೇನೆ. ನಿನ್ನ ಮಗನಾದ ಯೇಸು ನನಗಾಗಿ ಸತ್ತು ಜೀವಂತನಾಗಿ ಎದ್ದನು ಎಂದು ನಂಬುತ್ತೇನೆ. ಆತನ ನಾಮದಲ್ಲಿ ನನ್ನನ್ನು ಸ್ವೀಕರಿಸಿದ್ದಕ್ಕಾಗಿ ನಿನಗೆ ವಂದನೆಗಳು, ಆಮೇನ್ ಎಂಬುದೇ ಒಬ್ಬ ಪಾಪಿಯ ಸತ್ಯವೇದಕ್ಕನುಸಾರವಾದ ಪ್ರಾರ್ಥನೆಯಾಗಿರಬೇಕು. ಆಗ ದೇವರು ನಾವು ಆತನನ್ನು ಅಪ್ಪ, ತಂದೆಯೇ ಎಂದು ಕೂಗಲಿಕ್ಕಾಗುವಂತೆ ತನ್ನ ಮಗನ ಆತ್ಮವನ್ನು ನಮ್ಮ ಹೃದಯದೊಳಗೆ ಕಳಿಸುತ್ತಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ರಿಂದ 6ನೇ ವಚನದವರೆಗೂ ಮತ್ತು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 15-16ನೇ ವಚನ. ಆಗ ದೇವರು ನಾವು ಆತನನ್ನು ಅಪ್ಪ, ತಂದೆಯೇ ಎಂದು ಕೂಗಲಿಕ್ಕಾಗುವಂತೆ ತನ್ನ ಮಗನ ಆತ್ಮವನ್ನು ನಮ್ಮ ಹೃದಯದೊಳಗೆ ಕಳಿಸಿಕೊಡುತ್ತಾನೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ತಂದೆಯಾದ ದೇವರಿಗೆ ಮಹಿಮೆ ಉಂಟಾಗಲಿ. ದೇವರ ಕೃಪೆ ನಿಮ್ಮೆಲ್ಲರ ಸಂಗಡ ಸದಾಕಾಲ ಇರಲಿ ಎಂಬುದಾಗಿ ಹಾರೈಸುತ್ತಾ ನಿಮ್ಮ ಸಹೋದರ ಪುನೀತ್. ಗಾಡ್ ಬ್ಲೆಸ್ ಯು ಆಲ್.